ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಸಿಂಜುಕು ಇನ್ಸಿಡೆನ್ಸ್. ಇದರ IMDb ರೇಟಿಂಗ್ 6.9 ಇದೆ. ಸೊ ಮೂವಿ ತುಂಬಾ ವಿಭಿನ್ನವಾಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೆಲವು ಇಲ್ಲಿಗಲ್ ಚೈನೀಸ್ ಇಮಿಗ್ರೆಂಟ್ಸ್ ನ ತೋರಿಸ್ತಾರೆ. ಇವರು ಜಪಾನ್ ಒಳಗೆ ಬರ್ತಾರೆ. ಇವರನ್ನು ಜಪಾನ್ ನ ಒಬ್ಬ ಪೊಲೀಸ್ ಆಫೀಸರ್ ನೋಡ್ತಾನೆ. ಆಗ ಇಮಿಗ್ರೆಂಟ್ಸ್ ನಲ್ಲಿ ಕೆಲವರು ಪೊಲೀಸ್ ನ ಹಿಡಿದು ಸಾಯಿಸಿಬಿಡ್ತಾರೆ. ಇವರ ಗುಂಪಿನಲ್ಲಿದ್ದ ನಿಕ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಈತ ಒಂದು ಮನೆಯಿಂದ ಕೆಲವು ಬಟ್ಟೆ ಮತ್ತು ಶೂಸ್ ನ ಕದೀತಾನೆ. ಏಕೆಂದ್ರೆ ಅವನ ಬಳಿ ಏನೂ ಇರಲ್ಲ. ನಿಕ್ ಈಗ ತನಗಿಂತ ಮುಂಚೆ ಜಪಾನ್ಗೆ ಬಂದಿದ್ದ ತನ್ನ ಫ್ರೆಂಡ್ ಜೇ ನ ಹುಡುಕ್ತಿರ್ತಾನೆ. ಇಲ್ಲಿ ನಿಕ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಿಕ್ ಚೈನಾದಲ್ಲಿ ಟ್ರಾಕ್ಟರ್ ಓಡಿಸ್ತಿರ್ತಾನೆ. ಆಗ ನಿಕ್ ಗರ್ಲ್ ಫ್ರೆಂಡ್ ಯುಕೋ ನಿಕ್ಗೆ ನಾನು ಜಪಾನ್ಗೆ ಹೋಗಿ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ನಿಕ್ ಬೇಡ ಅಂದ್ರೂ ಕೇಳದೆ ಯುಕೋ ಜಪಾನ್ಗೆ ಹೋಗ್ತಾಳೆ. ನಿಕ್ ಫೋನ್ ಅಲ್ಲಿ ಯುಕೋ ಜೊತೆ ಮಾತಾಡ್ತಿರ್ತಾನೆ. ಆದ್ರೆ ಒಂದು ದಿನ ಯುಕೋ ಆಂಟಿ ಡೆತ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. ನಿಕ್ ಎಷ್ಟೇ ಪ್ರಯತ್ನ ಪಟ್ಟರು ಯುಕೋ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿರಲ್ಲ. ಆಗ ನಿಕ್ ಜಪಾನ್ಗೆ ಹೋಗಿ ಯುಕೋನ ಹುಡುಕ್ಬೇಕು ಅನ್ಕೋತಾನೆ. ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ನಿಕ್ ಜಪಾನ್ ನಲ್ಲಿ ಇರ್ತಾನೆ. ನಿಕ್ಗೆ ತನ್ನ ಫ್ರೆಂಡ್ ಜೇ ಮನೆ ಸಿಗುತ್ತೆ. ಜೇ ಒಂದು ಬಾಡಿಗೆ ಮನೆಯಲ್ಲಿ 15-20 ಜನರೊಂದಿಗೆ ಇರ್ತಾನೆ. ನಿಕ್ ತುಂಬಾ ದಿನದಿಂದ ಊಟ ಮಾಡಿರಲ್ಲ. ನಿಕ್ ಊಟ ಮಾಡ್ತಾನೆ. ಆಮೇಲೆ ಜೇ ನಿಕ್ ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಇವರು ಸ್ನಾನಕ್ಕೆ ಒಂದು ಪಬ್ಲಿಕ್ ಬಾತ್ರೂಮ್ ಗೆ ಹೋಗ್ತಾರೆ. ಅಲ್ಲಿ ಯುಕೋಸ ಗ್ಯಾಂಗ್ ನ ಕೆಲವು ಮೆಂಬರ್ ಸ್ನಾನ ಮಾಡ್ತಿರ್ತಾರೆ. ಇವರು ನಿಕ್ ಅಂಡ್ ಜೇನ ನೋಡಿ ಚೈನೀಸ್ ನವರೆಲ್ಲ ಜಪಾನ್ಗೆ ಯಾಕೆ ಸಹಾಯಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಅವರು ಸ್ವಲ್ಪ ಭಯಪಡ್ತಾರೆ. ನಿಕ್ ಜೇಗೆ ತಾನು ತನ್ನ ಗರ್ಲ್ ಫ್ರೆಂಡ್ ಯುಕೋನ ಹುಡುಕೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಜೇ ಮೊದಲು ನೀನು ಯಾವುದಾದ್ರೂ ಒಂದು ಕೆಲಸ ಹುಡುಕು ಅಂತ ಹೇಳ್ತಾನೆ. ಮಾರನೇ ದಿನ ಇವರು ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾರೆ. ಈತ ಇವರಿಗೆ ಕಸ ಎತ್ತೋ ಕೆಲಸ ಕೊಡಿಸ್ತಾನೆ. ಇವರು ಕೆಲಸ ಮಾಡುತ್ತಿರುವಾಗ ಒಬ್ಬ ವ್ಯಕ್ತಿಯ ಮೇಲೆ ಕಸ ಬೀಳೋದ್ರಲ್ಲಿರುತ್ತೆ. ಆಗ ನಿಕ್ ಅಂಡ್ ಜೇ ಅವನನ್ನ ಕಾಪಾಡ್ತಾರೆ. ಆಗ ಆ ವ್ಯಕ್ತಿ ಕೆಲವು ಕಾರ್ಡ್ಗಳನ್ನು ಕೊಟ್ಟು ಇದರಿಂದ ನಿನಗೆ ಬೇಕಾದ ಸಾಮಾನು ತಗೋ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಯುಕೋಸ ಗ್ಯಾಂಗ್ ನ ತೋರಿಸ್ತಾರೆ. ಇವರು ತಮ್ಮ ಲೀಡರ್ ಅಂತ್ಯ ಸಂಸ್ಕಾರದಲ್ಲಿರ್ತಾರೆ. ಇಲ್ಲಿ ಎಲ್ಲರೂ ಸೇರಿ ಹೊಸದಾಗಿ ಮಾರಾಗುಚಿ ಅನ್ನೋ ಗ್ಯಾಂಗ್ಸ್ಟರ್ ನ ಲೀಡರ್ ಮಾಡ್ತಾರೆ ಮತ್ತು ಅವನ ಅಸಿಸ್ಟೆಂಟ್ ಆಗಿ ಲಿಗೋಚಿನ ಮಾಡ್ತಾರೆ. ವೋಟಿಂಗ್ ನಲ್ಲಿ ಟೊಕಾಗಾವಾಗೆ ಕಡಿಮೆ ವೋಟ್ ಬಂದಿರುತ್ತೆ. ಅದಕ್ಕೆ ಆತ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಕೇಟಾನೋಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹಿಡಿಯೋ ಕೆಲಸ ಕೊಟ್ಟಿರ್ತಾರೆ. ಒಂದು ಟರ್ನಲ್ ನಲ್ಲಿ ಕೆಲವು ಇಮಿಗ್ರೆಂಟ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಇನ್ಸ್ಪೆಕ್ಟರ್ ಕೇಟಾನೋ ಬರ್ತಾನೆ. ಅಲ್ಲಿ ನಿಕ್ ಮತ್ತು ಜೈ ಇಬ್ಬರು ಇರ್ತಾರೆ. ಇನ್ಸ್ಪೆಕ್ಟರ್ ನೋಡಿ ಎಲ್ಲರೂ ಓಡೋಗ್ತಿರ್ತಾರೆ. ಆಗ ಇನ್ಸ್ಪೆಕ್ಟರ್ ಬೈ ಚಾನ್ಸ್ ನೀರೊಳಗೆ ಬಿದ್ದು ಬಿಡ್ತಾನೆ. ಇನ್ಸ್ಪೆಕ್ಟರ್ಗೆ ಈಜಕ್ಕೆ ಬರ್ತಿರಲ್ಲ. ಆಗ ನಿಕ್ ಇನ್ಸ್ಪೆಕ್ಟರ್ ನ ಕಾಪಾಡ್ತಾನೆ. ಆಮೇಲೆ ಅಲ್ಲಿಂದ ಓಡೋಗ್ತಾನೆ. ಆಗ ಇನ್ಸ್ಪೆಕ್ಟರ್ ನಿನ್ನ ಋಣನ ತೀರಿಸ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ನಿಕ್ ಅಂಡ್ ಜೇ ಒಂದು ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಕೆಲವು ಜನ ಕಳ್ಳತನ ಮಾಡ್ತಿರ್ತಾರೆ. ಜೇ ಕೂಡ ಕೆಲವು ಸಾಮಾನು ಕದ್ದು ಮಾರಕ್ಕೆ ಹೋಗ್ತಾನೆ. ಆದ್ರೆ ನಿಕ್ ಕಳ್ಳತನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನಿಕ್ ಒಬ್ಬ ತುಂಬಾ ಹಾನೆಸ್ಟ್ ವ್ಯಕ್ತಿ ಆಗಿರ್ತಾನೆ. ಅದಕ್ಕೆ ನಿಕ್ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ನಿಕ್ ಕೆಲಸ ಮಾಡೋದನ್ನ ನೋಡಿ ಒಬ್ಬ ಹುಡುಗಿ ನಿಕ್ಗೆ ಹಣ ಕೊಡ್ತಾಳೆ. ಈಕೆ ಒಬ್ಬ ಮುದುಕನ ಜೊತೆ ಇರ್ತಾಳೆ. ಕೆಲವು ಹುಡುಗರು ಆ ಹುಡುಗಿಯನ್ನ ಸತಾಯಿಸ್ತಿರ್ತಾರೆ. ಆಗ ಮುದುಕನಿಗೆ ಏಟು ಬೀಳುತ್ತೆ. ಅವನ ತಲೆಯಿಂದ ರಕ್ತ ಬರುತ್ತಿರುತ್ತೆ. ಆಗ ನಿಕ್ ಒಂದು ರಾಡ್ ತಗೊಂಡು ಬಂದು ಆ ಹುಡುಗರನ್ನ ಓಡಿಸ್ಬಿಡ್ತಾನೆ. ಆ ಹುಡುಗಿ ಮುದುಕನ್ನ ರೆಸ್ಟೋರೆಂಟ್ ಒಳಗೆ ಕರ್ಕೊಂಡು ಬರ್ತಾಳೆ. ಆಕೆ ನಿಕ್ಗೆ ಇನ್ನು ಸ್ವಲ್ಪ ಹಣ ಕೊಡ್ತಾಳೆ. ಆದ್ರೆ ನಿಕ್ ಮೊದಲು ಕೊಟ್ಟ ಹಣ ಸೇರಿಸಿ ಎಲ್ಲ ವಾಪಸ್ ಕೊಡ್ತಾನೆ. ಸ್ವಲ್ಪ ದಿನವಾದ್ಮೇಲೆ ನಿಕ್ ಅಂಡ್ ಜೇ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಗ ಯುಗೋಚಿ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಅಲ್ಲಿ ತನ್ನ ಹೆಂಡತಿ ಜೊತೆ ಬರ್ತಾನೆ. ಇದನ್ನ ನೋಡಿ ನಿಕ್ ಶಾಕ್ ಆಗ್ತಾನೆ. ಏಕೆಂದ್ರೆ ಆಕೆ ನಿಕ್ ಲವರ್ ಯುಕೋ ಆಗಿರ್ತಾಳೆ. ಇವರು ಒಬ್ಬರನ್ನ ನೋಡ್ತಾರೆ. ಇವರಿಬ್ಬರನ್ನ ಯುಗುಚಿ ನೋಡ್ತಾನೆ. ಮನೆಗೆ ಬಂದಾಗ ಯುಗುಚಿ ಯುಕೋಗೆ ರೆಸ್ಟೋರೆಂಟ್ ನಲ್ಲಿದ್ದವನು ಯಾರು ಅಂತ ಕೇಳ್ತಾನೆ. ಆಗ ಯುಕೋ ಆತನ ಮೂರಿನವನು ಅಂತ ಹೇಳ್ತಾಳೆ. ಈ ಕಡೆ ನಿಕ್ ಹೃದಯ ಒಡೆದು ಹೋಗುತ್ತೆ. ಆತ ತುಂಬಾ ಕುಡಿತಾನೆ. ಆಮೇಲೆ ನಿಕ್ ಈ ಪ್ರಪಂಚದಲ್ಲಿ ನಿಯತ್ತಾಗಿದ್ರೆ ಜನ ನಮ್ಮನ್ನ ಉಪಯೋಗಿಸ್ಕೋತಾರೆ ಅಂತ ಹೇಳ್ತಾನೆ. ಈಗಿಂದ ನಿಕ್ ಕೂಡ ಕಳ್ಳತನ ಮತ್ತು ಇಲ್ಲಿಗಲ್ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಜೇ ಮಾತ್ರ ಅವೆಲ್ಲ ಮಾಡೋದಿಲ್ಲ. ಏಕೆಂದ್ರೆ ಜೇ ತುಂಬಾ ಭಯ ಪಡ್ತಿರ್ತಾನೆ. ಅದಕ್ಕೆ ನಿಕ್ ಜೇಗೆ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಜೇ ನಾನೊಂದು ಫಾಸ್ಟ್ ಫುಡ್ ಬಂಡಿನ ನಡೆಸ್ತೀನಿ ಅಂತ ಹೇಳ್ತಾನೆ. ಆಗ ನಿಕ್ ಅಂಡ್ ಫ್ರೆಂಡ್ಸ್ ಸೇರಿ ಜೇಗೆ ಒಂದು ಬಂಡಿ ತಂದು ಕೊಡ್ತಾರೆ. ಜೇ ತುಂಬಾ ಖುಷಿ ಆಗ್ತಾನೆ. ನಿಕ್ ರೆಸ್ಟೋರೆಂಟ್ ಓನರ್ ಲಿಲ್ಲಿ ಜೊತೆ ಕೂಡ ಕ್ಲೋಸ್ ಆಗಿರ್ತಾನೆ. ಆಕೆ ಅವರ ಮನೆಗೆ ಬರ್ತಿರ್ತಾಳೆ. ಒಂದು ದಿನ ಜೇ ಲೋಕಲ್ ಗ್ಯಾಂಗ್ಸ್ಟರ್ ಮಗಳ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿದ ಗ್ಯಾಂಗ್ಸ್ಟರ್ ಜೇನ ಮನೆಗೆ ಕರೆದು ತುಂಬಾ ಹೊಡಿತಾನೆ. ಈ ವಿಷಯ ನಿಕ್ಗೆ ಗೊತ್ತಾದಾಗ ನಿಕ್ ಗ್ಯಾಂಗ್ಸ್ಟರ್ ಜೊತೆ ಜಗಳಕ್ಕೆ ಹೋಗ್ತಾನೆ. ಅಲ್ಲಿ ಗ್ಯಾಂಗ್ಸ್ಟರ್ ನ ತುಂಬಾ ಜನ ಇರ್ತಾರೆ. ನಿಕ್ ಅಂಡ್ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಇವರಿಬ್ಬರ ನಡುವೆ ಫೈಟ್ ನಡೆಯುತ್ತೆ. ಆಗ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಪೊಲೀಸ್ ನ ನೋಡಿ ಎಲ್ಲರೂ ಓಡೋಗ್ತಿರ್ತಾರೆ. ಆಗ ನಿಕ್ ಜೇ ಬಂಡಿನ ತಗೋಬೇಕಂತ ಹೋಗ್ತಾನೆ. ಆಗ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾನೆ. ಈತ ನಿಕ್ಗೆ ತನ್ನ ಪ್ರಾಣವನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ ಮತ್ತು ಬಂಡಿ ಜೊತೆ ಅಲ್ಲಿಂದ ಓಡೋಗಕ್ಕೆ ಹೆಲ್ಪ್ ಮಾಡ್ತಾನೆ. ಒಂದು ದಿನ ಜೇ ಒಂದು ಗೇಮಿಂಗ್ ಪಾರ್ಲರ್ ಮುಂದೆ ತನ್ನ ಬಂಡಿನ ಇಟ್ಟಿರ್ತಾನೆ. ಆಗ ತಾಯಿ ಅನ್ನೋ ವ್ಯಕ್ತಿ ಬಂದು ಸ್ವಲ್ಪ ಹೊತ್ತು ನನ್ನ ಗೇಮಿಂಗ್ ಚೇರ್ ಮೇಲೆ ಕೂತ್ಕೋ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಜೇ ಸರಿ ಅಂತ ಹೋಗಿ ಕೂತ್ಕೋತಾನೆ. ಆಗ ಅಲ್ಲಿಗೆ ಗಾಯ ಅನ್ನೋ ಗ್ಯಾಂಗ್ಸ್ಟರ್ ಬಂದು ನನ್ನ ಮಷೀನ್ ಅಲ್ಲಿ ಸ್ಕ್ಯಾಮ್ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ಜೇ ಇಲ್ಲ, ನಾನು ಮೊದಲ ಬಾರಿಗೆ ಇಲ್ಲಿ ಬಂದಿದ್ದೀನಿ, ನಾನೊಂದು ಬಂಡಿ ನಡೆಸ್ತೀನಿ ಅಂತ ಹೇಳ್ತಾನೆ. ಆಗ ಗಾಯ್ ಜೇನ ಹೊರಗೆ ಕರ್ಕೊಂಡು ಬರ್ತಾನೆ. ಇದನ್ನೆಲ್ಲ ನೋಡಿದ ತಾಯಿ ಓಡಿ ಬಂದು ನಿಕ್ ಎಲ್ಲ ಹೇಳ್ತಾನೆ. ನಿಕ್ ಜೇನ ಕಾಪಾಡ್ಬೇಕಂತ ಹೋಗ್ತಾನೆ. ಆದ್ರೆ ಅವರು ಬರುವಷ್ಟರಲ್ಲಿ ಗಾಯ್ ಜೇ ಮುಖದ ಮೇಲೆ ಗಾಯ ಮಾಡಿರ್ತಾನೆ ಮತ್ತು ಅವನ ಒಂದು ಕೈಯನ್ನ ಕಟ್ ಮಾಡಿರ್ತಾನೆ. ಅಲ್ಲಿಗೆ ಬಂದ ಜಿಗ್ ಜೇನ ಕರ್ಕೊಂಡು ತಮ್ಮ ರೂಮ್ಗೆ ಬರ್ತಾನೆ. ಏಕೆಂದ್ರೆ ಗಾಯ್ ಅಂಡ್ ಗ್ಯಾಂಗ್ ತುಂಬಾ ದೊಡ್ಡದಾಗಿರುತ್ತೆ. ಇವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದರಿಂದ ಹಾಸ್ಪಿಟಲ್ಗೆ ಹೋದ್ರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ ಡಾಕ್ಟರ್ ನ ರೂಮ್ಗೆ ಕರೀತಾರೆ. ಜೇ ಪರಿಸ್ಥಿತಿ ನೋಡಿ ನಿಕ್ ಒಂದು ತಲವಾರ್ ತಗೊಂಡು ಗಾಯನ ಸಾಯಿಸೋಕೆ ಹೋಗ್ತಾನೆ. ಆಗ ಅಲ್ಲಿ ಯುಗೋಚಿ ಮತ್ತು ಗಾಯ್
ಗಾಯ್ ನಡುವೆ ಮೀಟಿಂಗ್ ನಡೀತಿರುತ್ತೆ. ಗಾಯ್ ಯುಗೋಚಿನ ಸಾಯಿಸ್ಬೇಕಂತ ಕತ್ತಿ ತೆಗಿತಾನೆ. ನಿಕ್ ಇದನ್ನ ನೋಡ್ಬಿಡ್ತಾನೆ. ಗಾಯ್ ಯುಗೋಚಿಗೆ ಚಾಕು ಚುಚ್ಚುವಷ್ಟರಲ್ಲಿ ನಿಕ್ ತಲವಾರ್ನಿಂದ ಗಾಯ್ ಕೈನ ಕಟ್ ಮಾಡ್ತಾನೆ. ಆಮೇಲೆ ಯುಗೋಚಿ ಮತ್ತು ನಿಕ್ ಅಲ್ಲಿಂದ ಓಡಿ ಹೋಗ್ತಾರೆ. ಯುಗೋಚಿ ನಿಕ್ ನ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಆಗ ನಿಕ್ ಅಲ್ಲಿ ಯುಕೋನ ನೋಡ್ತಾನೆ. ಯುಗೋಚಿ ನಿಕ್ಗೆ ಜಾಬ್ ಆಫರ್ ಕೊಡ್ತಾನೆ. ಆದ್ರೆ ನಿಕ್ ಬೇಡ ಅಂತ ಹೇಳ್ತಾನೆ. ಮಾರನೇ ದಿನ ಯುಗೋಚಿ ನಿಕ್ ಹತ್ರ ಬರ್ತಾನೆ. ಈತ ನಿಕ್ಗೆ ತನ್ನ ಜೊತೆ ಕೆಲಸ ಮಾಡೋಕೆ ಆಫರ್ ಕೊಡ್ತಾನೆ. ಆಗ ನಿಕ್ ನಾನು ನಿನ್ನ ಜೊತೆ ಕೆಲಸ ಮಾಡ್ಬೇಕಂದ್ರೆ ನನಗೆ ಜಪಾನ್ನ ಸಿಟಿಜನ್ಶಿಪ್ ಬೇಕು ಅಂತ ಹೇಳ್ತಾನೆ. ಆಗ ಯುಗೋಚಿ ಸರಿ ಅಂತ ಒಪ್ಕೋತಾನೆ. ಈಗ ನಿಕ್ ಯುಗೋಚಿಗೋಸ್ಕರ ಕೆಲಸ ಮಾಡ್ತಾನೆ. ಯುಕೋಸ್ ಗ್ಯಾಂಗ್ ನಡುವೆ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಯುಗೋಚಿ ತನ್ನ ದುಶ್ಮನ್ಗಳನ್ನ ಸಾಯಿಸಿ ತಾನೇ ಲೀಡರ್ ಆಗ್ಬಿಡ್ತಾನೆ. ಈಗ ಎಲ್ಲರೂ ನಿಕ್ಗೆ ಮರ್ಯಾದೆ ಕೊಡ್ತಿರ್ತಾರೆ ಮತ್ತು ನಿಕ್ ಹೇಳಿದ ಹಾಗೆ ಕೇಳ್ತಿರ್ತಾರೆ. ಆಗ ನಿಕ್ ನಾವು ಇವಾಗಿಂದ ಇಲ್ಲಿಗಲ್ ದಂಧೆನ ಬಂದ್ ಮಾಡೋಣ, ನಾವೆಲ್ಲ ಸೇರಿ ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಜೇಗೆ ಅದು ಇಷ್ಟ ಆಗಲ್ಲ. ಆತ ಸಿಟ್ ಮಾಡ್ಕೋತಾನೆ. ಏಕೆಂದ್ರೆ ತನ್ನ ಕೈ ಕಟ್ಟಾಗಿನಿಂದ ಜೈ ತುಂಬಾ ಬದಲಾಗಿರ್ತಾನೆ. ಆಗ ನಿಕ್ ಜೇಗೆ ಸರಿ ನೀನು ಒಂದು ಸಪರೇಟ್ ರೆಸ್ಟೋರೆಂಟ್ ನಡೆಸು ಅಂತ ಹೇಳ್ತಾನೆ. ಇಲ್ಲಿಂದ ಸ್ವಲ್ಪ ಸಮಯ ಕಳೆಯುತ್ತೆ. ಜೇ ಯುಗೋಚಿ ಜೊತೆ ಸೇರಿ ಎಲ್ಲ ಇಲ್ಲಿಗಲ್ ದಂಧೆನ ಮಾಡ್ತಿರ್ತಾನೆ. ಜೇ ಈಗ ತುಂಬಾ ಬದಲಾಗಿರ್ತಾನೆ. ಈತ ರೋಡಲ್ಲಿ ಜಗಳ ಮಾಡ್ತಾ ತಿರುಗಾಡ್ತಿರ್ತಾನೆ ಮತ್ತು ಜೇ ಡ್ರಗ್ಸ್ ದಂಧೆನೂ ಮಾಡ್ತಿರ್ತಾನೆ. ಆದ್ರೆ ಇದೆಲ್ಲ ನಿಕ್ಗೆ ಗೊತ್ತಿರಲ್ಲ. ಏಕೆಂದ್ರೆ ನಿಕ್ ತುಂಬಾ ದಿನದಿಂದ ಜೇನ ಭೇಟಿ ಆಗಿರಲ್ಲ. ಒಂದು ದಿನ ಇನ್ಸ್ಪೆಕ್ಟರ್ ನಿಕ್ ಹತ್ರ ಬಂದು ನಿನ್ನ ಫ್ರೆಂಡ್ ಜೇ ಒಬ್ಬ ಕ್ರಿಮಿನಲ್, ಅವನು ಯುಗೋಚಿ ಜೊತೆ ಸೇರಿ ಡ್ರಗ್ಸ್ ದಂಧೆ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿಕ್ ಇನ್ಸ್ಪೆಕ್ಟರ್ಗೆ ನಾನು ಜೇಗೆ ತಿಳಿಸಿ ಇಡ್ತೀನಿ, ಅವನು ದಂಧೆನ ಬಿಟ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ನೀನು ಯುಗೋಚಿ ವಿರುದ್ಧ ಸಾಕ್ಷಿ ತಗೊಂಡು ಬಾ, ನಾನು ಜೇನ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಿಕ್ ಲಿಲ್ಲಿಗೆ ನಾನು ನನ್ನ ಸ್ನೇಹಿತರಿಗೆ ಮೋಸ ಮಾಡಲ್ಲ ಅಂತ ಇನ್ಸ್ಪೆಕ್ಟರ್ಗೆ ನಾನು ಯುಗೋಚಿ ಹೇಳಿದಕ್ಕೆ 2 ಕೊಲೆಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವನು ಸರೆಂಡರ್ ಆಗ್ತಾನೆ. ಆಗ ಲಿಲ್ಲಿ ನಿಕ್ಗೆ ಹೊಡಿತಾಳೆ. ಲಿಲ್ಲಿ ನಿಕ್ಗೆ ನಿನ್ನ ಸ್ನೇಹಿತರಿಗೋಸ್ಕರ ನೀನು ಏಕೆ ಸರೆಂಡರ್ ಆಗ್ತಿದ್ದೀಯಾ ಅಂತ ಹೇಳ್ತಾಳೆ. ನಿಕ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಜೈ ಇದ್ದ ಜಾಗಕ್ಕೆ ಬರ್ತಾನೆ. ಅಲ್ಲಿ ನಿಕ್ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಇವರು ಡ್ರಗ್ಸ್ ಪ್ಯಾಕ್ ಮಾಡ್ತಿರ್ತಾರೆ. ಆಗ ನಿಕ್ ಅವರಿಗೆ ನೀವು ಇದೆಂದಿನ ಬಿಟ್ಟುಬಿಡಿ, ನಾವು ಯಾವ್ದಾದ್ರು ಒಂದು ಒಳ್ಳೆ ಲೀಗಲ್ ಕೆಲಸ ಮಾಡಿ ಬದುಕಬಹುದು ಅಂತ ಹೇಳ್ತಾನೆ. ಆಗ ಅಲ್ಲಿ ತಾಯಿ ಅನ್ನೋ ವ್ಯಕ್ತಿ ತನ್ನ ಕಡೆಯವರಲ್ಲಿ ಒಬ್ಬನನ್ನ ಸಾಯಿಸ್ಬಿಡ್ತಾನೆ. ಅವನು ನಿಕ್ನ ಕೂಡ ಸಾಯಿಸೋದ್ರಲ್ಲಿರ್ತಾನೆ. ಆಗ ಕಿಟಕಿಯಿಂದ ಒಂದು ಕಲ್ಲು ಬಂದು ತಾಯಿ ತಲೆಗೆ ಬೀಳುತ್ತೆ. ಅಲ್ಲಿ ಮೇಲಿಂದ ಮೇಲೆ ಕಲ್ಲುಗಳು ಬಂದು ಬೀಳುತ್ತೆ. ಯುಗೋಚಿ ರೈಟ್ ಹ್ಯಾಂಡ್ ನಾಕಚಿಮಾ ಇವರ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಇವನಿಗೆ ಚೈನೀಸ್ ಅಂದ್ರೆ ಆಗ್ತಿರಲ್ಲ. ಅದಕ್ಕೆ ಇವನು ಎಲ್ಲರನ್ನ ಒಂದೇ ಸಲ ಸಾಯಿಸ್ಬೇಕಂತ ಅಟ್ಯಾಕ್ ಮಾಡಿರ್ತಾನೆ. ಯುಗೋಚಿ ಕೂಡ ಇಲ್ಲೇ ಇರ್ತಾನೆ. ಆದ್ರೆ ನಾಕಚಿಮಾ ಯುಗೋಚಿನ ಶೂಟ್ ಮಾಡ್ತಾನೆ. ಆಗ ಯುಗೋಚಿ ನಿಕ್ಗೆ ಒಂದು ಪೆನ್ಡ್ರೈವ್ ಕೊಟ್ಟು ಇದರಲ್ಲಿ ಯೋಕೋಸ್ ಗ್ಯಾಂಗ್ ನ ಎಲ್ಲಾ ಇಲ್ಲಿಗಲ್ ದಂಧೆಯ ಇನ್ಫಾರ್ಮೇಶನ್ ಇದೆ, ಇದನ್ನ ಇನ್ಸ್ಪೆಕ್ಟರ್ಗೆ ಕೊಡು ಅಂತ ಹೇಳ್ತಾನೆ. ನಿಕ್ ಅಲ್ಲಿಂದ ತನ್ನ ಫ್ರೆಂಡ್ ಜೇನ ಹುಡುಕ್ತಾನೆ. ಜೇ ಒಂದು ಕಡೆ ಸತ್ತು ಬಿದ್ದಿರ್ತಾನೆ. ನಿಕ್ ಯುಕೋಗೆ ಫೋನ್ ಮಾಡಿ ಯುಗೋಚಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಯುಕೋ ಮನೆಗೆ ಆಲ್ರೆಡಿ ಅಪೋಸಿಟ್ ಗ್ಯಾಂಗ್ ನವರು ಬಂದಿರ್ತಾರೆ. ಈ ಕಡೆ ನಾಕಚಿಮಾ ನಿಕ್ ನ ಸಾಯಿಸ್ಬೇಕಂತ ಬರ್ತಾನೆ. ನಿಕ್ ತನ್ನ ಪ್ರಾಣ ಕಾಪಾಡ್ಕೋಬೇಕಂತ ಓಡ್ತಿರ್ತಾನೆ. ನಾಕಚಿಮಾ ನಿಕ್ ನ ಸಾಯಿಸುವಷ್ಟರಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದು ನಾಕಚಿಮಾನ ಶೂಟ್ ಮಾಡ್ತಾನೆ. ನಿಕ್ ನಾಕಚಿಮಾ ಗ್ಯಾಂಗ್ ನಿಂದ ತಪ್ಪಿಸಿಕೊಂಡು ಟರ್ನಲ್ ಒಳಗೆ ಹೋಗ್ತಾನೆ. ಇನ್ಸ್ಪೆಕ್ಟರ್ ನಿಕ್ ನ ಕಾಪಾಡೋಕೆ ಟರ್ನಲ್ ಒಳಗೆ ಹೋಗ್ತಾನೆ. ಆದ್ರೆ ನಿಕ್ ಪರಿಸ್ಥಿತಿ ತುಂಬಾ ಕೆಟ್ಟೋಗಿರುತ್ತೆ. ನಿಕ್ ಇನ್ಸ್ಪೆಕ್ಟರ್ಗೆ ಪೆನ್ಡ್ರೈವ್ ಕೊಟ್ಟು ಸತ್ತು ಹೋಗ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.